ಓಲ್ ಧರ್ಮ ಗುಣ ಫಿಲ್ಮ್ ಡಲ್ಪರ್ ರಾಡಿಲ್ಲ ರೀ ಇಡೀ ಊರು ಡಿಡೆ ಬಟ್ಟಲ್ ಬತ್ತರಂడి. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಿಕ್ಸ್ ಮಸಾಲಾ ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಅರ್ಪಿಸುವ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು 7ನೇ ಎಪಿಸೋಡ್. ನಾವು ಒಬ್ಬರ ಮನೆಗೆ ಬಂದಿದ್ದೇವೆ, ಒಂದು ತುಂಬ ದೂರ ಬಂದಿದ್ದೇವೆ, ಶಿರೂರು ಅಂತೇಳಿ, ಕಡ್ತಾಲ ದೊಂಡ್ರಂಗಡಿ ಹತ್ರದ್ದು. ನೋಡುವ ಯಾರ ಮನೆಗೆ ಬಂದಿದ್ದೇವೆ ಮತ್ತು ಅವರ ಪರಿಚಯ ಮತ್ತು ಅವರು ಏನು ರೆಸಿಪಿ ಮಾಡ್ತಾರೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಹೋದರೆ ಏನಿರ್ದ ರಂಜನ ಯಾಪ ಬಸ್ ಜನ ಇಡಿ ಕೋಡೆ ಜಂಜಿ ಇಸರಿಂದ ಏನು ಅಂತಂದಿಲ್ಲಾರು ಸರಿ ಅಂತಂದಿಲ್ಲ ಕ್ಲೀನಾ ಅವೇನು ಕಿഞ്ഞಿ ಸಜಲೆ ಒಂಚಪ್ಪನ ಆಯ್ತು ಕಿನ್ನಿಲ್ಲ ಅವೇನು ಕೂಡ ಬಿಡ್ಪಾರ ನೀರು ತೋಡು ಬಿಡ್ಪಾರ ಬರ್ಪಿ ವರ್ಷ ಒಂದು ಕಡಲ್ಡು ಸಿಕ್ಕುನ ಜಂಜಿಗ್ಲು ಒಂದಕ್ಕೆ ಏನು ಡಿಫರೆನ್ಸ್ ಕಡಲ್ದ ಟೇಸ್ಟ್ ಇಪ್ಪುನತೆ ಕಲರ್ಲ ಒಂತ ಬ್ಯಾತೆ ಇಪ್ಪು ಕಲರ್ ಬ್ಯಾತೆ ಅವಂತರ ಬ್ಯಾತೆ ಕಲರ್ ಇಪ್ಪು ಒಂದು ಪೂರ ಒಂದೇ ಕಲರ್ ಆಯ್ತು. ಓ ಮೇದು ಒಂದೊಂದು ಗಟ್ಟಿ ಹಾಂ ಪಂಡ ಆಯ್ತಾ ಶೆಲ್ ಆಯ್ತು ಚಿಪ್ಪು ಹಾಂ 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 ಅಂದೆ ಹಾಂ ಹಾಂ ಅದೆಲ್ಲ ಟ್ರಿಕ್ಸ್ದಲ್ಲ ಉಂಟು ಪತ್ತೆರೆ ಇಂಚ ಪಂಡ್ಲೆ ಜೇಪುನದು ಹಾಂ ಇಂಚ ಬೋಂದಿಪ್ಪ ಗೊಂಬೆ ಇಂಚನೆ ಬೋಂದಿಪ್ಪ ಅನಿಕ್ಲೆ ಹಾಂ ಹಾಂ ಜಸ್ಟ್ ಏಟ್ ಬತ್ತ ಪಿರಾವಡು ಬತ್ತಡತೆ ಅಂದ ಹಾಂ ಹಾಂ ಈ ಮಲ್ಲ ಬಿರೆಲ್ ಉಂಡತೆ ಐಕೇನ ಕುಂಭಬಿರ ಏನ್ಪಿನಿ ಹಾಂ ಕುಂಭಬಿರ ಆಯ್ತಾ ಪಿರಾವಡು ಬತ್ತೋಡು ಈ ಲೆಗ್ಸ್ ಬತ್ತೋಡು ಮನ ಒಂದು ಪತ್ತೆರಕ್ಕೆ ದಾಲ ಮೆಥಡ್ ದಾಲ ಉಂಡು 10 ಇಂಚಿನ ಕೈಪಾದೆ ಬತ್ತನ ಅದತ್ತು ದಾಲ ಬಲೆ ಅಂಚಿನ ದಾಲ ಗೂರಿ ದೀದು ಬರ್ತಾರ ಗೂರಿ ದೀದು ಮೀನ ಮಂಡೆ ಗೂರಿ ಬಾರ್ದು ಗೂರಿ ಬಂಡ ದಾಲ ಉಂಡೆ ನಾನೇ ನೆಕ್ಸ್ಟೇನ ನನಷ್ಟೇ ಆಯ್ತು ಬಾಡಿ ಅವು ಕ್ಲೀನ್ ಮಲ್ಪರೆ ಕ್ಲೀನ್ ಆಗ್ತದೆ ಬಕ್ಕ ಕೊಂಬೆ ಬೆರಳು ಮತ್ತೆ ಚೂರು ತುದಿ ಒಂಚೂರು ಅದನ್ನೆಲ್ಲ ವಾಶ್ ಮಲ್ಪೇರಿ ಬರುಂಡು ಹಾಂ ವಾಶ್ ಮಲ್ಪರುಂಡು 100% ಶೆಲ್ ಉಂಡತೆ ಎಂಕ್ಲಿತ್ತೆ ಒಂದೇನು ಓಪನ್ ಮಲ್ಪ ಒಂದೇನು ಇರೆಗೆ ಇಂಚ ಓಪನ್ ಮಲ್ಪ ಒಂದಿರೆ ವೇಸ್ಟೇಜ್ ಒಂದೆಟ್ಲ ಒಂದೇನು ಕ್ಲೀನ್ ಮಲ್ಪೋಡು ಒಂದು ಕ್ಲೀನ್ ಒಂದೇನು ಕ್ಲೀನ್ ಮಾಡ್ತಿವಾಗ ಈ ಒಂದು ಬಾಡಿ ಎಂಕ್ಲ ಪಾಡುವ ಇರೆಗೆ ನೆಕ್ಸ್ಟ್ ಒಂದೈತೆ ಎಂಕ್ಲ ಕ್ಲೀನ್ ಮಾಡ್ತಾಡ ಒಂದು ವೇಸ್ಟ್ ಅವು ವೇಸ್ಟ್ ಬಕ್ಕ ಒಂದೇನು ಪರವಾಗಿಲ್ಲ ಕ್ಲೀನ್ ಮಾಡ್ತಂಡ ಇರೆಗೆ ಬಕ್ಕ ವಾಶ್ ಮಾಡ್ತು ಕ್ಲೀನ್ ಮಾಡ್ಕೊಡು ಇರೆಗ ಅವು ಕ್ಲೀನ್ ಒಂದು ನಮ್ಮ ಎಂಕಲ್ ಕುಕ್ ಮಲ್ಪರ್ ಈಗ ಕೊಂಬೆ ಬೆಳ್ಳ ಎಂಕಲ್ ಈ ಭಾಗನ ಗುದ್ದುದು ಕಲೆಪ ಪಂಡ ಇರೆಗ ರಸಾಲ ಉಲಾಯಿ ಹೋಯ್ತು ಉಂಡು ನೆಟಲ್ ಪೂರ ಯೂಸ್ ಮಲ್ಪ ನಾನು ಈ ಎದುರು ಭಾಗ ಒಂಚೂರು ಎಂಕಲ್ ಗುದ್ದುವ ಕಟ್ ಮಲ್ಪುವ ಬಕ್ಕ ನೆಟ ಒಂಚೂರು ಪುಡಪ್ಪ ಮಸ್ತ್ ಆಗ್ತದೆ ಒಂಚೂರು ಲೈಟ್ ಅದು ಮಸಾಲೆ ಉಲಾಯಿ ಹೋಯ್ತುಂಡ್ರಿ ಈಗ ಅವೇನಂಚ ಅಲ್ಪ ಒಂದೈತೆ ಪೂರ ಎದುರ್ದ ಕಾರ್ ಕಲೆಪ ನಾತೆ ನೆಟ್ ಮಸ್ತ್ ಕಿಂಜ ಯೂಸ್ ಮಲ್ಪುಜ ಒಂದೈತೆ ಎಡ್ಡ ಅಂತ ಮಲ್ಲ ಇತ್ತಂದ್ರೆ ಯೂಸ್ ಮಾಡ್ಕೊಂಡು ಒಂದೈತೆ ಎದ್ದು ಒಂದು ಇಂಚ ಕಟ್ ಮಾಡ್ತು ಹೆಂಗೆ ಎತ್ತು ನಟ್ ಬಕ್ಕದಲ್ಲ ನೆಟ್ ಮಾಡ್ತಾರೆ ನೆಟೀತೆ ಬೇಲೆ ಒಂದು ಜಂಜಿ ಮಾರ್ಕೆಟೆಡ್ ಸಿಕ್ಕೊಂಡೆ ಮಾರ್ಕೆಟೆಡ್ ಕಡಿಮೆ ತೋಡ ಏರ್ಲ ಮಾರಜ್ಜರು ನಿಗ್ಲು ಮುಲ್ತಾಗ್ಲು ಎಂಕಲೆ ಅಂಚಿ ಉಟ್ಪಿಟ್ಟು ಪೂರ ಬರ್ನಾಗ ಎಂಕಲೆ ಒಂದು ಸಿಕ್ಕುಜಿ ಎಂಕಲೆ ಸಿಕ್ಕು ನಾವು ಕಡಲ್ದ ಮಾತ್ರ ಬಂಡ ಅವು ಮಾರ್ಕೆಟೆಡ್ ಬತ್ತನಾಗ್ಲು ಕಾಣತ್ ಬರ್ತಾರೆ ಅವು ಈತು ಇಂಚ ಉರಿಪ್ಪುಜಿ ಒಂಥರ ಮತ್ತೆ ಕಲರ್ಫುಲ್ ಅಪ್ಪುಡು ಇಂಚಿತ್ನ ಹೆಚ್ಚು ತೋಡೋಡು ಮಾತ್ರ ಸಿಕ್ಕು ಈಗ ಪಿಜಾಡ್ ಸಿಕ್ಕುಜಿ ಅಂತ ಒಂದು ತೋರಿಗೆ ಅಂತ ಡಿಫ್ರೆಂಟ್ ಉಂಟು ಅಲ್ತ ಅಂತ ಟೇಸ್ಟ್ ವೈಸ್ ಒಂದು ಡಿಫ್ರೆಂಟ್ ಅವಲ್ಲ ಒಂದು ಇರಗೆ ಒಂದು ಭಕ್ತಿರಕ ಟೇಸ್ಟ್ ಇರಗೆ ತುದೆತ ಒಂದು ಸೀಸನ್ ಮಾತ್ರ ಅವು ಎನಿ ಟೈಮ್ ಸಿಕ್ಕೊಂಡು ಅವೇ ನಮಕ್ ಫಾರಂ ಕೋರಿಗ್ಲ ಊರ್ದ ಕೋರಿ ಸೇಮ್ ಡಿಫರೆನ್ಸ್. ನೆಕ್ಸ್ಟ್ ದಿವಸ ಅವೇನು ಕ್ಲೀನ್ ಮಲ್ಪನ ಪ್ರೊಸೆಸ್ ವಾಟರ್ ಕ್ಲೀನ್ ಮಲ್ಪನ ಒಂದು ದಿವಸ ವಾಶ್ ಮಲ್ಪನ ಒಂದು ಎಂಕ್ಲು ಒಂದು ಕ್ಲೀನ್ ಮಾಡ್ತು ವಾಶ್ ಮಾಡ್ಕೊಡು ಆಯ್ತಾ ಗಲೀಜ್ ದಾಲ ಎತ್ತು ನಾನು ಪೂರ ಕ್ಲೀನ್ ಮಾಡ್ತಿತ್ತು ಒಂದು ದಿವಸ ಬೋಟ್ ಬಂಡ ಈ ಟೈಮ್ ಇಟ್ಟು ಮಾತ್ರ ಬೊಕ್ಕ ಸಿಕ್ಕು ಹೆಜ್ಜೆ ಬಕ್ಕವೇ ಬಕ್ಕ ಎಂಕಲ್ ಪತ್ತು ನಂಡೆಲ್ಲ ಗುರಿದಿದ್ದು ಬತ್ತೋಡು ಬೊಕ್ಕ ಬಂಡ ಎದ್ದಾಗ ಮರಿಯಲೋಡು ಮಾತ್ರ ಇಸೆ ಮರಿಯಲ ಸ್ಟಾಪ್ ಆಗಿ ಬಕ್ಕ ಇಜ್ಜಿ ಪಂಡ ಇರಾಗ ನೀರಿಪ್ಪ ಮುಟ ಇಪ್ಪುಂಡು ತೋಡು ನೀರಿಪ್ಪ ಮುಟ ಇಪ್ಪುಂಡು ಬಕ್ಕ ಇಂತ ಸಿಕ್ಕುಂಡತೆ ಆತ ಸಿಕ್ಕುಚ್ಚಿ ಇರಾಗ
ಕಮ್ಮಿ ಕಮ್ಮಿ ಸೈಜ್ ಇಲ್ಲ ಕಮ್ಮಿ ಎಂಕ್ಲು ಒಂಜೊಂದು ದಿನ ಎಲ್ಪ ಅದು ದುಂಬ ಎಂಕಲ್ 100 ಮೀಟರ್ ರೀಚ್ ಆಯ್ತು ಒಂದೊಂದು ದಿನ ಪತ್ತೊಂದು ಇತ್ತೆ ಅವೇ ಕಮ್ಮಿ ಆಯ್ತು ನಾನು ಅಂಚೆನೆ ನೆಕ್ಸ್ಟ್ ಕಮ್ಮಿ ಒಂದೇ ಪೋಪು ನೆಕ್ಸ್ಟ್ ಇಯರ್ ಇತ್ತೆ ಕೆಂಜಿಲ ಎಂಪುರ ಬುಡಿ ಆಯ್ತು ಐಕಲ್ ನೆಕ್ಸ್ಟ್ ಇಯರ್ ಮಲ್ಲ ದಿಪ್ಪ ನೆಕ್ಸ್ಟ್ ಇಯರ್ಗೆ ಇತ್ತೆ ಕ್ಲೀನ್ ಆಯ್ತು ಇತ್ತು ನನ್ನ ಒಂದು ಇರ್ತಲ್ಲ ವಾಶ್ ಮಾಡ್ತಾರೆ ಕ್ಲೀನ್ ನಾನು ಕುಕ್ಕಿಗೆ ಅಂಚೆ. ಇಲ್ಲಿವರೆಗೆ ನಾನು ತುಳುವಲ್ಲಿ ಮಾತಾಡಿದ್ದು, ಯಾಕೆ ಹೇಳಿದರೆ ಅದು ಇಲ್ಲಿ ಲೋಕಲಲ್ಲಿ ಮಾತಾಡೋ ತುಳುವಲ್ಲಿ ಮಾತಾಡಿಬಿಟ್ಟೆ. ಇನ್ನು ಇದು ನೆಕ್ಸ್ಟ್ ಇದ್ದು ವಿಡಿಯೋ ಎಲ್ಲ ಪೂರ್ಣ ಮಾಡ್ತಾನೆ, ಅವನದ್ದು ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇರ್ತದೆ. ಕನ್ನಡ ಆಡಿಯನ್ಸಿಗೆ ಯಾರಾದರೂ ಏನಾದರೂ ಕೇಳಲಿಕ್ಕಿದ್ರೆ ಕಮೆಂಟ್ಸಲ್ಲಿ ಕೇಳಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆ ನಿಮ್ಮ ಅಡುಗೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಅತಿಥಿ ಇದ್ದಾರೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ಇವರು ಒಬ್ಬರು ಯೂಟ್ಯೂಬ್ ಚಾನಲ್ ಉಂಟು ಇವರ ಹತ್ರ. ಇವರು ರೆಸಿಪೀಸ್ ಎಲ್ಲ ಮಾಡ್ತಾರೆ, ಅವ್ರದ್ದು ಪರಿಚಯ ಎಲ್ಲ ಮಾಡೋಣ. ಯಾವುದು ಯೂಟ್ಯೂಬ್ ಚಾನಲ್ ಎಲ್ಲ ಕೇಳು. ನಮಸ್ತೆ. ನಮಸ್ತೆ. ನಿಮ್ಮದು ಪರಿಚಯ? ನನ್ನ ಹೆಸರು ಸೌಮ್ಯ. ನನ್ನ ಚಾನಲ್ ಇರೋದು ಕಾಫಿ ಪೇಸ್ಟ್ ಅಂತ. ಓಕೆ. ನಮ್ಮೂರು ಇದೆ ದೊಂಡ್ರಂಗಿ ಹಾಲಕ್ಕಿ. ಓಕೆ. ನನ್ನ ಗಂಡನ ಮನೆ ಬೈಲೂರು. ನೀವು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀರಿ? ಇವತ್ತು ನಾನು ಏಡಿ ಗ್ರೇವಿ ಮಾಡೋಣ ಅಂತ. ನಾಟಿ ಏಡಿ ಗ್ರೇವಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಏಡಿ ಇಲ್ಲೇ ಹಿಡ್ದಿರೋದು. ಹಾಗಾದರೆ ಶುರು ಮಾಡೋಲ್ಲ? ಹಾಂ, ಸರಿ ಆಯಿತು, ಶುರು ಮಾಡೋಣ. ನಾಟಿ ಏಡಿ ಗ್ರೇವಿ ಮಾಡಲಿಕ್ಕೆ ಸಾಮಗ್ರಿಗಳನ್ನು ತೆಗೆದಿಟ್ಟಿದ್ದಾರೆ. ಏನೆಲ್ಲ ಸಾಮಗ್ರಿ ಉಂಟಂತ ಹೇಳೋಣ. ಇಲ್ಲಿ ಇವಾಗ ಮೊದಲಿಗೆ ಏಡಿ, ಇದರಲ್ಲಿ ಒಂದು 10ರಿಂದ 12 ಏಡಿ ಇದೆ. ಅದಕ್ಕೆ ನಾನು ಮೊದಲಿಗೆ ರುಬ್ಬೋದಕ್ಕಂತ ಇಲ್ಲಿ ಮೆಣಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 20ರಿಂದ 23 ಇದೆ. ಅದು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳೋದು. ಆಮೇಲೆ ಅರಿಶಿಣ, ಇದು ರುಬ್ಬೋದಕ್ಕೆ ಅಂತ ನಾನು ಇದನ್ನ ಈರುಳ್ಳಿ ಇಟ್ಟಿರೋದು. ಕಾಯಿ ತುರಿ, ಇದರಲ್ಲಿ ಅರ್ಧ ಕಾಯಿ ತುರಿ ಇದೆ, ಒಂದು ಕಾಯಿಯಲ್ಲಿ ಅರ್ಧ. ಇದು ಫುಲ್ ಬೆಳ್ಳುಳ್ಳಿ, ಫುಲ್ ಉಂಡೆ ಬೆಳ್ಳುಳ್ಳಿ 10-15 ಇದೆ. 10-15 ಇದೆ. ಇದು ಹುಳಿ, ಒಂದು ಅರ್ಧ ಲೆಮನ್ ಅಷ್ಟು. ಈರುಳ್ಳಿ, ಇದು ಫ್ರೈ ಮಾಡೋದಕ್ಕೆ ಎರಡು ಈರುಳ್ಳಿ ಇದೆ, 2 ಹಸಿಮೆಣಸು, ಇದರಲ್ಲಿ ಕೊತ್ತಂಬರಿ, ಜೀರಿಗೆ, ಓಂಕಾಳು, ಕಾಳು ಮೆಣಸು, ಮೆಂತೆ, ಸಾಸಿವೆ, ಇಷ್ಟಿದೆ. ಇದು ಮಿಕ್ಸ್ ಮಾಡಿಟ್ಟಿದ್ದೀರಾ? ಅದನ್ನ ಮಿಕ್ಸ್ ಮಾಡಿಟ್ಟಿದ್ದೀನಿ. ಆಮೇಲೆ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದೀರಾ? ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು. ಮತ್ತೆ ಅದು ತೆಂಗಿನೆಣ್ಣೆ, ಇದು ಸನ್ಫ್ಲವರ್ ಆಯಿಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸರಿ. ಇವಾಗ ಮೊದಲಿಗೆ ಈ ಮೆಣಸನ್ನು ಹಾಕೋಣ. ಹಾಗೆ ಕಾಯಿ ತುರಿ, ಸರಿ, ಇದು ಮಿಕ್ಸ್ ಮಾಡಿ ಹುರಿದಿಟ್ಟು ಫ್ರೈ ಮಾಡಿ. ಇದು ಅರ್ಧ ಟೇಬಲ್ ಸ್ಪೂನ್. ಸರಿ. ಇದರಲ್ಲಿ ಹುಳಿ, ಬೆಳ್ಳುಳ್ಳಿ. ಇದು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೋಬೇಕು. ಇದೀಗ ಆಯ್ತಾ ಗ್ರೈಂಡ್? ಗ್ರೈಂಡ್ ಆಗಿದೆ. ಓಕೆ, ನೋಡಿ ಇಷ್ಟು ರುಬ್ಬೋದು. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಅಂತ ಇದು ಕುಕ್ ಮಾಡೋದಾ? ನೆಕ್ಸ್ಟ್ ಇನ್ನು ಕುಕ್ ಮಾಡೋದು. ಮೊದಲಿಗೆ ಒಗ್ಗರಣೆ ಕೊಟ್ಟು ಆಮೇಲೆ ಏಡಿನ ಫ್ರೈ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ಸರಿ. ನಾನ್ ವೆಜ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತಾರಲ್ಲ, ಅದಕ್ಕೆ ಸ್ವಲ್ಪ ಇದು ಬಿಸಿ ಆಗಲಿ, ಆಮೇಲೆ ಅದಕ್ಕೆ ಎಣ್ಣೆನ ಹಾಕೊಳ್ಳೋಣ. ಸರಿ. ಇದು ಇವಾಗ ಬಿಸಿಯಾಗಿದೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ. ಅಂದರೆ ಈರುಳ್ಳಿ ಮತ್ತು ಹಸಿಮೆಣಸನ್ನು ಫ್ರೈ ಮಾಡ್ಕೊಳ್ಳೋದಕ್ಕಷ್ಟೇ. ಸರಿ. ಇದಕ್ಕೆ ಹಸಿಮೆಣಸು ಓಕೆ ಮತ್ತು 2 ಈರುಳ್ಳಿ, ಕಟ್ ಮಾಡಿರೋಂಥ 2 ಈರುಳ್ಳಿ. ಸರಿ. ಇವಾಗ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಆದರೆ ಸಾಕು. ಸರಿ. ಏಡಿ ಸುಕ್ಕ ಎಲ್ಲ ಮಾಡ್ತಾ ಇರ್ತೀರ ಇಲ್ಲಿ? ಮಾಡ್ತಾ ಇರ್ತೀವಿ. ಮಳೆ ಟೈಮಲ್ಲಂತೂ ನನ್ನ ತಮ್ಮನವರು ಜಾಸ್ತಿ ಹಿಡಿತಾರಲ್ಲ, ಹಾಗಾಗಿ ಮಾಡ್ತಾ ಇರ್ತೀವಿ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೋತೀನಿ. ತುಪ್ಪ ಎಂತಕ್ಕೆ ಹಾಕೊಳ್ಳೋದು? ಇದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಆರೋಮ ಚೆನ್ನಾಗಿ ಬರುತ್ತೆ. ಸರಿ, ಅದಕ್ಕೆ. ಓಕೆ. ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ಏಡಿನ ಹಾಕೊಳ್ಳೋಣ. ಟೊಮೆಟೊ ಏನೋ ಹಾಕ್ಬೇಕಂತಿಲ್ಲ? ಇಲ್ಲ, ಹುಳಿ ಹಾಕ್ತೀನಲ್ಲ, ಅಂದರೆ ಟೊಮೆಟೊ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ. ಹಾಕೋದಾದ್ರೆ ಹಾಕ್ಬೋದು, ಬೇಡ ಅಂದರೆ ಬೇಡ. ಹುಳಿ ಹಾಕಿರ್ತೀನಲ್ಲ. ಸರಿ. ಇದು ಎಷ್ಟು ಹೊತ್ತು ಬೇಯಬೇಕು?
ಇದು ನಮ್ಗೆ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿರೋಂಥ ಖಾರನ ಹಾಕಿ ಮಸಾಲನ ಹಾಕಿ ಒಂದು 20ರಿಂದ ಅರ್ಧ ಗಂಟೆನಾದರೂ ಬೇಯಬೇಕು. ಇದಕ್ಕೆ ಉಪ್ಪನ್ನು ಹಾಕೋತೀನಿ. ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕಿದ್ರೆ ಆಯ್ತಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಆಯಿತು. ಆಮೇಲೆ ಉಪ್ಪನ್ನು ನೋಡಿ ಹಾಕೊಂಡ್ರೆ ಅಡ್ಜಸ್ಟ್ಮೆಂಟ್ ಮಾಡೋದು. ಇದಿವಾಗ ಫ್ರೈ ಆಗಿದೆ. ಇದಕ್ಕೆ ನಾವು ರುಬ್ಬಿರೋವಂಥ ಈ ಖಾರನ ಹಾಕೊಳ್ಳೋಣ. ಸರಿ, ಇದನ್ನು ಇವಾಗ ತಿರುಗಿಸ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡಿಕೊಂಡು ತಿರುಗಿಸ್ಕೊಂಡು ಒಂದು 20ರಿಂದ 30 ನಿಮಿಷ ಬೇಯಿಸ್ಬೇಕು. ನಾನು ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪ ದಪ್ಪ ಇಟ್ಕೋತೀನಿ. ಏನಾದರೂ ಕರಿ ಮಾಡೋದಾದರೆ ಇದರಲ್ಲೇ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಆಯಿತು. ಇಲ್ಲೀಗ ಮಸಾಲೆ ಎಲ್ಲ ಹಾಕಿ ಏಡಿ ಬೇಯಲಿಕ್ಕೆ ಇಟ್ಟಿದ್ದೇವೆ. ಒಂದು 20ರಿಂದ 30 ನಿಮಿಷ ಬೇಕು ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವು ಅವರ ಬಗ್ಗೆ ಎಲ್ಲ ಕೇಳುವ. ನಿಮ್ಮ ಡೀಟೇಲ್ ಆಗಿ ನಿಮ್ಮ ಬಗ್ಗೆ ಹೇಳ್ಬೋದಾ? ನೀವು ಎಷ್ಟು ಜನ ಮಕ್ಕಳು, ಯಾರೆಲ್ಲ ಇಲ್ಲಿ ಮನೆಯಲ್ಲಿದ್ದೀರಿ ಅಂತೇಳಿ? ನಾನು, ನಮ್ಮ ಅಪ್ಪ ಅಮ್ಮ, ನನ್ನ ಒಬ್ಬ ತಮ್ಮ ನಮ್ಮ ಜೊತೆ ಇದ್ದಾನೆ. ಇನ್ನೊಬ್ಬ ಮದುವೆ ಆಗಿದೆ, ಅವನು ಉಡುಪಿಯಲ್ಲಿದ್ದಾನೆ. ನನಗೆ ಮದುವೆ ಆಗಿ ಗಂಡ, ನನ್ನಿಬ್ರು ಮಕ್ಕಳು. ಹೌದು, ಇಬ್ರು ಮಕ್ಕಳು, ಹೆಣ್ಮಕ್ಳು. ನೀವು ಏನು ವರ್ಕ್ ಮಾಡ್ತಿದ್ದೀರಾ? ಇಲ್ಲ, ಮನೇಲಿ. ಅಂದ್ರೆ ಮದುವೆ ಆದ್ಮೇಲೆ ಮನೇಲಿ. ಓಕೆ. ನಿಮ್ದು ಒಂದು ಯೂಟ್ಯೂಬ್ ಚಾನೆಲ್ಸ್ ಇದೆಯಲ್ಲ, ಏನು ಹೇಗೆ ಸ್ಟಾರ್ಟ್ ಮಾಡಿದ್ದೀರಿ? ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ? ಯಾರಿಂದ ಇನ್ಸ್ಪೈರ್ ಆಗಿದ್ದೀರಿ? ಮತ್ತು ಯಾರು ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ? ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಈ ಟೈಮಲ್ಲೇ, ಅಂದರೆ ಕಳೆದ ವರ್ಷ ಈ ಟೈಮಲ್ಲೇ ನಾನು ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಇನ್ಸ್ಪಿರೇಷನ್ ಅಂತಂದರೆ ನನ್ನ ತಮ್ಮ. ಅವನು ಮೊದಲಿಗೆ ಹೇಳಿರೋದೇ ಅವನು, ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡು, ಮನೇಲಿ ಸುಮ್ಮನೆ ಇರ್ತೀಯ, ಕೆಲ್ಸಕ್ಕೆ ಅಂದರೆ ನಮಗೆ ಕೆಲ್ಸಕ್ಕೆ ಹೋಗೋದಕ್ಕೂ ಕಷ್ಟ, ತೀರಾ ಹಳ್ಳಿ ಆಗಿರೋದ್ರಿಂದ, ಮತ್ತು ಇಬ್ಬರು ಮಕ್ಕಳಿದ್ದಾರೆ, ಅವ್ರ ಎಜುಕೇಷನ್ ಅಂತಲೂ ನೋಡಬೇಕಲ್ವ. ಹಾಗಾಗಿ ಕೆಲ್ಸಕ್ಕೆ ಹೋಗೋಕೆ ಕಷ್ಟ ಆಗುತ್ತೆ, ನೋಡಿ ಯೂಟ್ಯೂಬಲ್ಲಿ ಏನಾದರೂ ಮಾಡೋಕ್ಕಾದ್ರೆ ಮಾಡು ಅಂತ ಶುರು ಮಾಡಿದ್ವಿ. ಕಾಫಿ ಪೇಸ್ಟ್ ಅಂತ ಯೂಟ್ಯೂಬ್ ಚಾನಲ್. ಅದರ ಎಡಿಟಿಂಗ್ ಪ್ರೋಸೆಸ್ ಎಲ್ಲ ಹೇಗೆ? ಎಡಿಟಿಂಗ್ ಅಂದರೆ ಮೊದಲಿಗೆ ನನ್ನ ತಮ್ಮನೇ ಮಾಡ್ತಿದ್ದ, ವಿಡಿಯೋ ಕೂಡ ಅವನೇ ಮಾಡ್ತಾ ಇದ್ದ, ಎಡಿಟಿಂಗ್ ಕೂಡ ಅವನೇ ಮಾಡ್ತಿದ್ದ. ನನಗೇನು ಅಷ್ಟಕ್ಕೊಂದು ಗೊತ್ತಿಲ್ಲ, ಅಂದರೆ ಯೂಟ್ಯೂಬ್ ಬಗ್ಗೆ ನನಗೆ ಅಷ್ಟಕ್ಕೊಂದು ಗೊತ್ತಿರಲಿಲ್ಲ. ಎಡಿಟಿಂಗ್ ಆಗಲಿ ವಿಡಿಯೋಸ್ ಆಗಲಿ ಅಷ್ಟಕ್ಕೊಂದು ಗೊತ್ತಿರಲಿಲ್ಲ. ಆಮೇಲೆ ಮಾಡ್ತಾ ಮಾಡ್ತಾ ಒಂದೊಂದೇ ಅವ್ನು ನನಗೆ ಹೇಳ್ಕೊಡ್ತಾ ಬಂದ, ಯಾಕಂದರೆ ಯಾವಾಗಲೂ ಅವ್ನು ನನ್ನ ಜೊತೆ ಇರೋದಕ್ಕಾಗಲ್ಲ. ಹಾಗಾಗಿ ಅವನು ನನಗೆ ಹೇಳ್ಕೊಡ್ತಾ ಬಂದ. ವಿಡಿಯೋಸ್ ಆಗಿರ್ಬೋದು ಮತ್ತು ಎಡಿಟಿಂಗ್ಸ್ ಆಗಿರ್ಬೋದು. ಒಂದು 3-4 ಮಂತ್ಸಲ್ಲಿ ನಾನು ಕಲ್ತ್ಕೊಂಡೆ. ಆಮೇಲೆ ಸ್ವಲ್ಪ ನಾನೇ ವಿಡಿಯೋಸ್ ಆದ್ರೂ ಅಷ್ಟೇ ಒಂದು ಸ್ಟಿಕ್ ಇಟ್ಕೊಂಡು ಡೈರೆಕ್ಟ್ ನಾನೇ ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಕೂಡ ನಾನೇ ಮಾಡ್ಕೊಂಡು ಮಾಡ್ತಾ ಇದ್ದೆ. ಹಾಗೆ ಸ್ಟಾರ್ಟ್ ಮಾಡಿದೆ. ಇವಾಗ ಇದನ್ನ ಮಿಡ್ಲಲ್ಲಿ ಒಂದು ಸರಿ ತಿರ್ಸ್ಕೊಳ್ಳೋಣ. ನಿಮ್ಮ ಈ ಊರಿದು ಏನು ಸ್ಪೆಷಲ್ ಇದೆ? ಇಲ್ಲಿ ಸ್ಪೆಷಲ್ ಅಂತ ಏನೂ ಇಲ್ಲ, ಆದರೆ ನಾವು ನಮ್ದು ಹೀಗೆ ಹಳ್ಳಿ ಕೃಷಿ ಎಲ್ಲ ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಕೃಷಿ ಇದೆ? ಗದ್ದೆ ಎಲ್ಲ ಮಾಡ್ತಾ ಇದ್ದೀವಿ, ಭತ್ತ ಎಲ್ಲ ಮಾಡ್ತೀವಿ. ಇವಾಗ ನಾಟಿಗೂ ಇರೋದು, ಇವತ್ತು ಮಧ್ಯಾಹ್ನ ಬರ್ತಾರೆ. ಹೌದಾ? ಇದು ಯಾರು ಮಾಡೋದು ನಾಟಿ ಎಲ್ಲ? ನಮ್ಮ ಅಣ್ಣ ಮಾಡೋದು. ಅಣ್ಣ, ಈ ದೊಡ್ಡಮ್ಮ ಅವರೆಲ್ಲ ಮಾಡ್ತಾರೆ. ಮನೆಯೆಲ್ಲ ಸೇರ್ಕೊಂಡು ಮಾಡ್ತಾರೆ. ಮತ್ತೆ ಇಲ್ಲಿದ್ದು ಕೋಲ ಇದೆಲ್ಲ ಫೇಮಸ್? ಹೌದು, 2 ವರ್ಷಕ್ಕೊಂದ್ಸತಿ ಕೋಲ ಆಗುತ್ತೆ. ಅಂದ್ರೆ ಅದು ಹಿಂದಿನಿಂದ ಬಂದಿರೋದು. ಗರಡಿ ಕೋಲ ಅಂತ ಗರಡಿಲಾಗತ್ತಲ್ವಾ, ಹಾಗೆ ಇಲ್ಲಿ ಅಲ್ಲಿಂದ ಭಂಡಾರ ಬಂದು ನಮ್ಮೂರಲ್ಲಿ ಮತ್ತವ ಕೋಲ ಅಂತ ಆಗುತ್ತೆ. ಇವರು ಸಂದೀಪ್ ಅಂತೇಳಿ ಶ್ರಮದಾನ ಎಲ್ಲ ಮಾಡಿದ್ದಾರೆ ತುಂಬ. ಇಲ್ಲಿದ್ದಲ್ಲಿ ಸರ್ ಲೋಕಲ್ ಏನು ಕೆಲಸ ಆದರೂ ಕೂಡ ಇವರು ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತು ಬಸ್ ಸ್ಟ್ಯಾಂಡ್, ಇಲ್ಲೊಂದು ಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಎಲ್ಲ ಇವರೇ ಇಲ್ಲಿನ ಹುಡುಗರೆಲ್ಲ ಸೇರಿಕೊಂಡು ಆ ಬಸ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದಾರೆ. ಅವ್ರದ್ದೇ ಗ್ರೂಪ್ ಇದೆ, ಟೀಮ್ ಯುನೈಟೆಡ್ ಸ್ಟೇಟ್. ಅದರಲ್ಲಿ ನೀವೆಲ್ಲ ಟೀಮ್ ಆಗಿ ಇಲ್ಲಿನ ಯುವಕರೆಲ್ಲ ವರ್ಕ್ ಮಾಡ್ತೀವಿ. ಬನ್ನಿ. ಅದೇ ನಮ್ಮದು ಊರಿದ್ದು ಯುವಕರೆಲ್ಲ ಸೇರಿ ಒಂದು ಯುನೈಟೆಡ್ ಸ್ಟೇಟ್ ಫ್ರೆಂಡ್ಸ್ ಅಂತ ಒಂದು ಕ್ರಿಕೆಟ್ ಟೀಮ್ ಇತ್ತು. ಅದೊಂದು ಇವಾಗ ಫ್ರೆಂಡ್ಸ್ ಸರ್ಕಲ್ ಒಂದು 2008ರಿಂದ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಸರ್ಕಲ್ ಆಗಿ ಸೇರಿ ನಾವು ಒಂದು ಹೆಸರು ಕೊಟ್ಟದ್ದು ಯುನೈಟೆಡ್ ಸ್ಟೇಟ್ ಫ್ರೆಂಡ್ಸ್. ಮೇಯ್ನ್ ಆಗಿ ನಾವು ಜಸ್ಟ್ ಕ್ರಿಕೆಟ್ಗೆ ಸೀಮಿತ ಆಗಿತ್ತು ಫಸ್ಟ್. ಈಗ ಎಲ್ಲ ಥರದ್ದು ಎಲ್ಲ ಸಮಾಜಮುಖಿಗೆ ಒಟ್ಟಾಗಬೇಕಂತ ಯುನೈಟೆಡ್ ಸ್ಟೇಟ್ ಹೆಲ್ಪ್ ಮಾಡ್ತಾ ಇದ್ದೇವೆ. ಅಂದರೆ ಒಂದು ಟೀಮ್ ಥರ ಮಾಡಿ ಅದರಲ್ಲಿ ವರ್ಷ ಒಂದು ಕ್ರಿಕೆಟ್ ಬಂಡಿ ಅಥವಾ ವಾಲಿಬಾಲ್ ಬಂಡಿ ಮಾಡಿ ಅದರಲ್ಲಿ ಉಳಿದ ಅಮೌಂಟನ್ನು ನಾವು ಯಾವುದಕ್ಕೆ ವೇಸ್ಟ್ ಇದು ಮಾಡೋದಿಲ್ಲ, ಅದನ್ನು ಒಟ್ಟು ಮಾಡಿ
ಒಂದು 2 ಲಕ್ಷ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀವಿ. ಇಲ್ಲಿ ಪೇಟೆ ಬದಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಅದು ಕಟ್ಟಿದ್ದೀವಿ. ಓಕೆ. ಅದೊಂದು 2 ಲಕ್ಷ ದೊಡ್ಡ ಅಮೌಂಟ್. ಅಂದರೆ ನಮಗೆ ನಾವು ಅದಕ್ಕೋಸ್ಕರ ಒಂದು 6 ವರ್ಷ ವೆಯ್ಟ್ ಮಾಡಿದ್ವಿ. ನಮಗೆ ಬೇರೆ ಕಡೆಯಿಂದ ಎಂತ ಸಪೋರ್ಟ್ ಬರಲಿಲ್ಲ. ನಾವೇ ಒಟ್ಟು ಮಾಡಿ ಮ್ಯಾಚಿಗೆ ಒಂದು 1 ಲಕ್ಷ ಫಂಡ್ ಒಟ್ಟಾದರೆ ಅದರೊಂದು 50,000 60,000 ಖರ್ಚು ಇರ್ತದೆ. 40,000 ಅದನ್ನೇ ಮತ್ತೆ ಒಟ್ಟು ಮಾಡಿ ಒಂದು 2 ಲಕ್ಷ ವೆಚ್ಚದಲ್ಲಿ ಯುನೈಟೆಡ್ ಶಿವರು. ಮತ್ತು ಅದರ ನಂತರ ನಮ್ಮದು ಒಂದು ಸ್ವಲ್ಪ ಒಂದು 2020 ನಂತರ ಕೊರೋನಾ ಟೈಮಲ್ಲಿ ನಮಗೆ ಊರಲ್ಲಿ ಎಲ್ಲ ತುಂಬ ಸಮಸ್ಯೆ ಇತ್ತು. ಇದು ಅಂದರೆ ಹಳ್ಳಿ ಅಲ್ಲ, ಇಲ್ಲಿ ಹೆಲ್ಪ್ ಮಾಡಲಿಕ್ಕೆ ಯಾರೂ ಇಲ್ಲ. ಅದಕ್ಕೆ ನಾವೇ ಒಂದು ಫ್ರೆಂಡ್ಸ್ ಸರ್ಕಲ್ ಒಂದು 20 ರಿಂದ 25 ಜನ ಒಟ್ಟಾಗಿ ಯುನೈಟೆಡ್ ಶಿವರು, ಅದೇ ಯುನೈಟೆಡ್ ಶಿವರು ಟೀಮಲ್ಲಿ ವೆಲ್ಫೇರ್ ಫಂಡ್ ಅಂತ ತಿಂಗಳಿಗೆ 100 ರೂಪಾಯಿ 2020 ಟೈಮಲ್ಲಿ ತಿಂಗಳಿಗೆ 100 ರೂಪಾಯಿ ಅಂತ ಮಾಡಿ ಇದು ಮಾಡಿದ್ವಿ. ಈಗ ಅದು ಒಂದು ಅದರಲ್ಲಿ ನಾವು ಯಾರಿಗಾದರೂ ನಮ್ಮ ಊರಲ್ಲಿ ಯಾರಿಗೆ ಕಷ್ಟ ಉಂಟು ಬೇರೆ ಊರಿಗೆ ಮಾಡ್ತೀವಿ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಊರಿಗೆ ಕೊಡ್ತೇವೆ. ಅಲ್ಲಿ ಕೊಟ್ಟು ಅಲ್ಲಿಂದ ನಾವೊಂದು ಮಿನಿಮಮ್ 5,000 ಇಂದ 10,000 ನೋಡಿ ಅವರದ್ದು ಸಮಸ್ಯೆ ಅಂತ ನೋಡಿ ನಾವು ಮಂತ್ಲಿ ಅಲ್ಲ, ಅವರಿಗೆ ಯಾವುದು ನೆಸೆಸಿಟಿ ಇರ್ತದೆ, ಯಾರು ಗುರುತಿಸ್ತಾರೆ ನಮಗೆ ಬಂದು ಹೇಳ್ತಾರೆ ಅವ್ರಿಗೆ ಹೆಲ್ಪ್. ವೆಲ್ಫೇರ್ ಅಂದರೆ ಮೇನ್ ರೀಸನ್ ನಮ್ಮದು ಆರೋಗ್ಯದ ವಿಷಯ. ಮತ್ತು ಕೆಲವೊಮ್ಮೆ ಸಮಸ್ಯೆ ಆದರೆ ಈಗ ಶಾಲೆಗೆ ಹೋಗ್ಲಿಕ್ಕೆ ಮಕ್ಕಳಿಗೆಲ್ಲ ಸಮಸ್ಯೆ ಆಗ್ತದೆ. ಹಾಗೆ ಇದುವರೆಗೆ ಕೆಲವು ನಾವು ಹೆಲ್ಪ್ ಮಾಡಿದ್ದೆ. ಅವರದ್ದು ಫೋಟೋ ಆಗಲಿ ವಿಡಿಯೋ ಆಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದಿಲ್ಲ, ಅಂದರೆ ಅದು ಅವರಿಗೆ ಸಹ ಇದಾಗ್ತದೆ. ನಮ್ಮದು ಅಷ್ಟು ದೊಡ್ಡ ಟೀಮ್ ಅಲ್ಲ, ಸಣ್ಣ ಮಟ್ಟದ್ದು. ನಾವು 100 ರೂಪೀಸ್ ಮಾಡಿ ಈಗೊಂದು 2021 ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 3 ಲಕ್ಷದವರೆಗೆ ನಾವು ಮಾಡಿದ್ದೀವಿ, ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಅವರದ್ದು ಓನ್ ಗೌರ್ಮೆಂಟಿಂದ ಏನು ಸ್ಪೆಷಲಿ ತಗೊಳ್ಳಿಲ್ಲ, ನಮ್ಮ. ಈಗ ನಿಮ್ಮ ಯುನೈಟೆಡ್ ಶಿರೂರು ವೆಲ್ಫೇರ್ ಫಂಡ್ ಇದೆಯಲ್ಲ, ಅದಕ್ಕೆ ಈಗ ಬೇರೆಯವರು ಯಾರಾದರೂ ನಮ್ಮ ವೀಕ್ಷಕರು ಫಂಡಿಂಗ್ ಮಾಡೋದಾದ್ರೆ ಅದಕ್ಕೆ ಹಾಕೋದಾದ್ರೆ ಹಾಕ್ಬೋದಾ? ಓಪನ್, ಇಟ್ಸ್ ಎನಿವನ್ ಟು ಯಾರು ಸಹ ಹಾಕ್ಬೋದು. ನಂದು ಮೇಯ್ನಾಗಿ ಈಗ ಆ ಅಕೌಂಟನ್ನು ನಾನೇ ಮೇಂಟೈನ್ ಮಾಡ್ತಾ ಇರೋದು. ನನ್ನ ನಂಬರಿಗೆ ಅಕೌಂಟ್ ನಂಬರ್ ಹಾಕ್ಬೋದಲ್ಲ? ಅಕೌಂಟಿಗೆ ಹಾಕ್ಬೋದು, ಇಲ್ಲಾಂದರೆ ನನ್ನ ನಂಬರ್ಗೆ ಪಿನ್ ಮಾಡಿದರೆ ಸರಿ. ನಮ್ಮದು ಟ್ರಾನ್ಸ್ಪರೆಂಟ್ ಅಮೌಂಟ್ ಬಂದರೆ ಅಲ್ಲಿ ಗೂಗಲ್ ಶೀಟಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ನಮ್ಮ 25 ಜನಕ್ಕೆ ಸಹ ಒಂದು ಲಿಂಕ್ ಉಂಟು, ಅದು ಓಪನ್ ಮಾಡಿದಾಗ ಅದರಲ್ಲಿ ಎಷ್ಟು ಅಮೌಂಟ್ ಆಗಿದೆ ಎಂತಕ್ಕೆ ಯೂಸ್ ಆಗಿದೆ ಅಂತ ಟ್ರಾನ್ಸ್ಪರೆನ್ಸಿ ಇರ್ತದೆ. ಟ್ರಾನ್ಸ್ಪರೆನ್ಸ್. ಈಗ ರಿಜಿಸ್ಟರ್ ಸಹ ಮಾಡ್ತಾ ಇದ್ದೇವೆ, ಪ್ರೊಸೆಸ್. ರಿಜಿಸ್ಟರ್ ಪ್ರೊಸೆಸ್ ಅಲ್ಲಿ ಉಂಟು. ಅಮೌಂಟ್ ಹಾಕೋದಾದ್ರೆ ನಾನು ಕೂಡ ಇಲ್ಲಿ ಹತ್ತಿರ, ಈ ಊರಿನ ಹತ್ತಿರದವರು, ನನ್ನ ಮೇಲೆ ಟ್ರಸ್ಟ್ ಹಿಡ್ಕೊಂಡು ನೀವು ಹಾಕಿ ಏನೂ ಇಲ್ಲ, ಒಳ್ಳೆಯ ಕೆಲಸಗಳಿಗೆ ಇವರು ಯೂಸ್ ಮಾಡ್ತಿದ್ದಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಬೇಕಾದ ಜನರುಗಳಿಗೆ ನೀಡಿದ್ದವರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇಲ್ಲೊಂದು ನಿಮ್ಮದು ದೊಂಪದ ಬಲ್ಲಿ ಅಂತೇಳಿ ಇದೆಯಲ್ಲ, ಅದರ ಬಗ್ಗೆ ಹೇಳ್ಬೋದಾ? ಹೌದು, ನಮಗೆ ಅದೊಂದು ಹಬ್ಬ 2 ವರ್ಷಕ್ಕೊಮ್ಮೆ ಆಗೋದು ದೊಡ್ಡ ಹಬ್ಬ. 2 ವರ್ಷಕ್ಕೊಮ್ಮೆ ನಮ್ಮದು ಊರಲ್ಲಿ ದೊಂಪದಲ್ಲಿ ಮತ್ತಾವ ಕಾಲ್ ಅಂತ ಹೇಳ್ತಾರೆ. 2 ವರ್ಷಗೊಮ್ಮೆ? 2 ವರ್ಷಕ್ಕೊಮ್ಮೆ ಆಗೋದು. ನಮ್ಮದು 20 ಮಾಗನಿ ಮುಟ್ಟಿಕಲ್ ತಾನ ಗರಡಿಯಿಂದ ಭಂಡಾರ ಬಂದು ಇಲ್ಲಿ 2 ವರ್ಷಕ್ಕೊಮ್ಮೆ ಬೈದರೆ ಧರ್ಮಸ್ಥಳ ಕೊಡಮಂತೆ ಮತ್ತು ಕೋಟಿ ಚೆನ್ನೈ ಮುಂದೆ ಕೋಲ 2 ದಿನ ಇರ್ತದೆ. ಫಸ್ಟ್ ಭಂಡಾರ ಬರೋದು ವಿಶೇಷ ನಮಗೆ ಎಲ್ಲ. ಅಂದರೆ ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ದೊಂಪೆಲ್ಲ ಹಾಕೋದು ಟೀಮ್. ನಮ್ಮ ಒಂದು ಮೊದಲು 72 ಮನೆ ಅಂತ ಉಂಟು, ಪ್ರತಿಯೊಬ್ಬರು ಬರಲೇಬೇಕು. 2 ವರ್ಷಕ್ಕೊಮ್ಮೆ ಜನವರಿ 14 ಮಕರ ಸಂಕ್ರಾಂತಿ ದಿವಸ ಫಸ್ಟ್ ಅದು ಊರಿನಲ್ಲಿ ಒಟ್ಟಾಗಿ ಡಿಸೈಡ್ ಮಾಡೋದು. ಮತ್ತೆ ಕೋಲದ್ದು ತಯಾರಿ. ಕೋಲಕ್ಕಿಂತ 2 ದಿನ ಮುಂಚಿತವಾಗಿ ದೊಂಪ ಹಾಕ್ತೇವೆ. ಅದೆಲ್ಲ ನೈಸರ್ಗಿಕವಾಗಿ ಎಲ್ಲ ಅಲ್ಲಿದ್ದು ಕಂಬ ಎಲ್ಲ ಎಂತ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡದೆ ಅದೇ ಇದ್ರ ಮಾಡೋದು. ಎಷ್ಟು ಭಂಡಾರ ಬರೋದು, ಭಂಡಾರ ಬಂದ ದಿವಸ ಕೊಡಮಂತೆಯ ಕೋಲ ಇರ್ತದೆ, ಮತ್ತು ಪೂಜೆ ಎಲ್ಲ ಇರ್ತದೆ, ಅದು ಸಂಪ್ರದಾಯದ ಪ್ರಕಾರ. ಮತ್ತು ಮರುದಿನ ಕೋಟಿ ಚೆನ್ನೈ ಕೋಲ, ಅನ್ನ ಸಂತರ್ಪಣೆ, ಭಂಡಾರ ಮತ್ತು ಹಿಂದೆ ಹೋಗುದು. ಇದು ದೊಂಪದಲ್ಲಿ ವಿಶೇಷ. ನಾವು ಯುನೈಟೆಡ್ ಶಿರೂರು ಈಗ ಊರಿನವರೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ ಮಾಡೋದಾದ್ರು, ಯುನೈಟೆಡ್ ಶಿರೂರು ಫ್ರೆಂಡ್ಸ್ ಹುಡುಗರೆಲ್ಲ ಸೇರಿ ಅದು ಬೇರೆ ಎಲ್ಲ ಕೆಲಸ ಮಾಡ್ತೀವಿ. ದ್ವಾರ ಒಂದು ವಿಶೇಷವಾಗಿ ನಾವು ದ್ವಾರದ ಜವಾಬ್ದಾರಿ ನಾವು ವಹಿಸ್ಕೊಂಡು. ಇವರ ವಿಡಿಯೋಸ್ ನೀವು ನೋಡಿರ್ಬೋದು. ಉಡುಪಿ ಕಣ್ಣೀರವರು ಬಂದು ಇವರ ಬಗ್ಗೆ ಅಲ್ಲಿ ಕೋಲಾರ ಟೈಮಲ್ಲಿ ಇಂಟರ್ವ್ಯೂ ಎಲ್ಲ ಮಾಡಿದ್ದಾರೆ, ವಿಡಿಯೋಸ್ ಎಲ್ಲ. ಆ ವಿಡಿಯೋ ಬೇಕಾದ್ರೆ ನೀವು ಉಡುಪಿ ಕಣ್ಣೀರ ಅವರ ಪೇಜಲ್ಲಿ ಸಹ ನೋಡ್ಬೋದು ಅಲ್ಲ? ಹೌದು. ಇದಿವಾಗ ಒಂದು 1/4 ಗಂಟೆ ಆಗಿದೆ. ಇದನ್ನ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಓಪನ್ ಇಟ್ಕೊಂಡು ಕುದಿಸ್ಬೇಕು. ಒಂದು 5 ನಿಮಿಷ. ಇನ್ನೊಂದು 5 ನಿಮಿಷ ಬೇಕಲ್ಲ? ಇನ್ನೊಂದು 5 ನಿಮಿಷ ಕುದಿಸ್ಕೊಬೇಕು. ಯಾವುದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ? ನಮ್ಮದು
ಹಳ್ಳಿಲಿ ಏನು ನಮ್ಮೂರ್ ಸೈಡ್ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ಅದಕ್ಕೆ ಚೆನ್ನಾಗಾಗತ್ತೆ. ಮತ್ತೆ ಅದೇ ಇದೆ ಅಂತ ಏನು ಪರ್ಫೆಕ್ಟ್ ಆಗಿದ್ದಾನೆ ನಾವು ಇಟ್ಕೋಬೇಕು ಅಂತ ಏನೂ ಇಲ್ಲ. ದೋಸೆಗೆ ಕಡುಬು, ಇವಾಗ ನಮ್ಗೆ ಕಡುಬು ಬಾಳೆಲೆ ಕಡುಬು ಮಾಡ್ತೀವಿ, ಹಲಸಿನ ಹಣ್ಣಿನ ಕಡುಬು ಮಾಡ್ತೀವಿ, ಅದೆಲ್ಲದಕ್ಕೂ ಚೆನ್ನಾಗಾಗತ್ತೆ. ಇನ್ನು ಅದೆಲ್ಲ ಸೀಸನ್ ಅಲ್ಲ, ಇದು ಕೂಡ ಸೀಸನ್. ಹಲಸಿನ ಹಣ್ಣಿನ ಕಡುಬು ಅದೆಲ್ಲ ಈ ಸೀಸನ್ ಅಲ್ಲೇ ಮಾಡೋದ್ರಿಂದ ಅದಕ್ಕೆ ಚೆನ್ನಾಗಾಗತ್ತೆ. ಇವರು ನನ್ನ ಹಸ್ಬೆಂಡ್ ಪ್ರಕಾಶ್ ಪೂಜಾರಿ, ಇವಳು ನನ್ನ ದೊಡ್ಡ ಮಗಳು ಪ್ರಜ್ಞಾ, ಇವಳು ಸಣ್ಣ ಮಗಳು ಪ್ರಾಪ್ತಿ. ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ರು? ಅವರು ಡೆಂಟಲ್ ಟೆಕ್ನಿಷಿಯನ್. ಮಕ್ಕಳು ಏನ್ ಕಲಿತಾರೆ? ಮಕ್ಕಳು ಇವಳು ಸೆಕೆಂಡ್ ಸ್ಟ್ಯಾಂಡರ್ಡ್, ಓಕೆ, ಶ್ರೀ ಜನಾರ್ದನ ಎಜುಕೇಶನ್ ಟ್ರಸ್ಟ್ ಎಲ್ಲಾರೆ ಅಲ್ಲಿ ಓದ್ತಿದ್ದಾರೆ. ಇವಳು LKG ಅಲ್ಲೇ ಓದ್ತಿದ್ದಾಳೆ. ಇಲ್ಲಿ ಬರ್ಲಿಕ್ಕೆ ವಾಹನ ಎಲ್ಲ ನೀವು ಕರ್ಕೊಂಡು ಹೋಗ್ತೀರಾ? ವಾಹನ ಇದೆ, ಸ್ಕೂಲಿಂದ ವಾಹನ ಬರುತ್ತೆ ಈ ಕಡೆ, ಅದ್ರಲ್ಲಿ ಕಳಿಸ್ಕೊಡ್ತೀವಿ. ಹೌದಾ? ಓಕೆ. ಮತ್ತೆ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ಕೊಂಡಿರ್ತೀರಿ? ನನಗೆ ಇವಾಗ ಸದ್ಯಕ್ಕೆ ಫ್ರೀ ಟೈಮ್ ಅಂತ ಸಿಗೋದಿಲ್ಲ, ಯಾಕಂತಂದ್ರೆ ಬೆಳಗ್ಗೆ ಮಕ್ಳು ಕೆಲಸ ಆದ್ರೆ, ಆಮೇಲೆ ಗೊತ್ತಲ್ವ ನನ್ನ ಚಾನಲ್ ಇದೆ, ನನ್ಗೆ ಅದ್ರ ಕೆಲಸ ಸರಿ ಹೋಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ಫ್ರೀ ಸಿಕ್ತು ಅಂತಂದ್ರೆ ನಾನು ಮಲ್ಕೊಂಡ್ಬಿಡ್ತೀನಿ. ಡೈಲಿ ವಿಡಿಯೋಸ್ ಮಾಡ್ತೀರಾ ಹೇಗೆ? ಡೈಲಿ ವಿಡಿಯೋಸ್ ಮಾಡಲ್ಲ. ಸ್ಟಾರ್ಟಿಂಗ್ ಒಂದು 3 days ಆ ಥರ ಹಾಕ್ತಾ ಇದ್ದೆ. ಆಮೇಲೆ ನಾನೇ ಮಾಡಕ್ ಶುರು ಮಾಡಿದ್ಮೇಲೆ ನಂಗೆ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಎಡಿಟಿಂಗ್ ನನ್ಗೆ ಹೊಸದಲ್ವಾ, ತುಂಬಾ ಸ್ಪೀಡಾಗಿ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ವಿಡಿಯೋ ಫುಲ್ ವಿಡಿಯೋ ನಾನು ವಾರಕ್ಕೆ ಒಂದೇ ಹಾಕೋದು, ಶಾರ್ಟ್ ವಿಡಿಯೋಸ್ ಹಾಕ್ತೀನಿ ಒಂದೆರಡು, ಅಷ್ಟೇ. ಫೇವ್ರೆಟ್ ಡಿಶ್? ಅವರಿಗೆ ಫೇವ್ರೆಟ್ ನಾನ್ ವೆಜ್ಜೇ. ನಾನ್ ವೆಜ್ಜಲ್ಲಿ ಇಂಥದ್ದೇ ಅಂತ ಏನೂ ಇಲ್ಲ, ಯಾವುದಾಗುತ್ತೆ. ಚಿಕನ್ ಫಿಶ್ ಜಾಸ್ತಿ, ಮತ್ತೆ ಎಲ್ಲದೂ ತಗೋತಾರೆ. ವೆಜ್ ಕೂಡ ಆಗುತ್ತೆ, ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ. ನಿಮಗೂ ಕೂಡ ಹಾಗೆ? ನನಗೂ ಅಷ್ಟೇ, ನಾವು ವೆಜ್ಜೇ ಜಾಸ್ತಿ ಮಾಡೋದು. ನಾನ್ ವೆಜ್ ಎಲ್ಲಾದರೂ ವಾರದಲ್ಲಿ ಒಂದಿನ ಆ ಥರ, ಮಿಡ್ಲಲ್ಲಿ ಏನಾದ್ರು ಫಿಶ್ ಮಾಡಿದ್ರೆ ಆ ಥರ. ಧನ್ಯವಾದಗಳು ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಇವಾಗ ಏಡಿ ಗ್ರೇವಿ ರೆಡಿ ಆಗಿದೆ. ಇದೀಗ ಬೆಂದಿತ್ತ ಅಲ್ವ ಅಂತ ಹೇಗೆ ಗೊತ್ತಾಗ್ತದೆ? ಇದು ಬೆಂದ ಮೇಲೆ ನಾವು ಹಿಂಗೆ ಮುಚ್ಚ ತೆಗಿಬೇಕಿದ್ರೇನೆ ಲೈಟ್ ಆಗಿ ಎಣ್ಣೆ ಎಲ್ಲ ಬ್ಲ್ಯಾಕ್ ಆಗಿ ನಿಂತಿರುತ್ತೆ, ಗೊತ್ತಾಗುತ್ತೆ. ಹಾಫ್ ಆನ್ ಅವರ್ ಆದ್ರೆ ಅದು ಬೆಂದಿರುತ್ತೆ. ಹಾಫ್ ಆನ್ ಅವರ್ ಸಾಕು. ಅದು ಬರಲಿಲ್ಲ ಅಂದ್ರೆ ಅದು ಬೆಂದಿರುತ್ತೆ, ಕೆಲವು ಟೈಮ್ ಬರ್ತದೆ, ಕೆಲವು ಬರೋದಿಲ್ಲ. ಏಡಿ ಗ್ರೇವಿ ಇವಾಗ ರೆಡಿ ಆಗಿದೆ, ಅದರ ರುಚಿನ ನೀವೇ ನೋಡಿ. ಸರಿ. ಏಡಿ ಗ್ರೇವಿ ರೆಡಿಯಾಗಿದೆ, ಇದನ್ನು ಟೇಸ್ಟ್ ಮಾಡುವ ಹೇಗೆ ಇದೆ ಅಂತ ಹೇಳಿ. ಮತ್ತೆ ಈ ಏಡಿ ತಿನ್ಲಿಕ್ಕೆ ತುಂಬಾ ಟೈಮ್ ಬೇಕಲ್ಲ, ತುಂಬಾ ಪುಸವತ್ತಲ್ಲಿ ತಿನ್ಬೇಕು. ಇದ್ರ ಕಾಲೆಲ್ಲ ಎರಡು ಕೈ ಇದನ್ನು ಯೂಸ್ ಮಾಡಿ ತಿನ್ಬೇಕು, ಈಗ ಗಡಿಬಿಡಿ ಆಗುದಿಲ್ಲ. ನಾನೊಂದು ಟೇಸ್ಟ್ ನೋಡ್ತೇನೆ ಹೇಗಿದೆ ಅಂತೇಳಿ. ಇವಾಗ ಮಾಡಿರೋದಷ್ಟೇ, ಜಸ್ಟ್ ಇನ್ನೊಂದು 2-3 hours ಬಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದ್ರೆ ಆ ಏನು ಕೊಂಬ ಇದು ಕಾಲಿದೆಯಲ್ವಾ, ಅದರದೆಲ್ಲ ರಸ ಬಿಟ್ಕೊಂಡು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಚೆನ್ನಾಗಿ ತುಂಬ ಒಳ್ಳೆಯಾಗಿದೆ, ಸೂಪರ್ ಆಗಿದೆ. ಈಗ ಮಾಂಸವನ್ನು ಟೇಸ್ಟ್ ಮಾಡಿ. ಒಳ್ಳೆಯಾಗಿದೆ, ಥ್ಯಾಂಕ್ ಯು. ಇದು ನಮ್ಮ ನಾಟಿ ಏಡಿಯ ರುಚಿ ಪರಿಮಳ ತುಂಬ ಬಾಯಿಗೆ ಸಿಗ್ತಾ ಇದೆ, ತುಂಬ ಒಂಥರ ಫ್ಲೇವರ್ಫುಲ್ ಆಗಿದೆ. ಓಕೆ, ಥ್ಯಾಂಕ್ ಯು. ನಿಕ್ಸ್ ಮಸಾಲ ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್ ಅರ್ಪಿಸುವ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಏಡಿ ಸುಕ್ಕದ ರೆಸಿಪಿಯನ್ನು ತೋರಿಸಿಕೊಟ್ಟಿದ್ದಾರೆ. ಭಾರಿ ತುಂಬ ಟೇಸ್ಟ್ ಇದ್ದಿತ್ತು, ಒಳ್ಳೆಯಾಗಿತ್ತು. ನೀವು ಒಂದು ಸರ್ತಿ ನಿಮ್ಮ ಮನೆ ಹತ್ರ ಎಲ್ಲರೂ ಏಡಿ ಸಿಕ್ಕಿದರೆ ಅಥವಾ ಸಮುದ್ರ ಏಡಿ ಆಗ್ತದೆ, ಅದನ್ನು ಒಂದು ಸರ್ತಿ ನೀವು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಮತ್ತು ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ಮತ್ತು ಇವರಿಗೆ ಧನ್ಯವಾದ ಹೇಳಿ. ಸ್ವಯಂಭೂ ಅವರು ಒಂದು ಸಣ್ಣ ಕಿರು ಕಾಣಿಕೆಯನ್ನು ಕೊಟ್ಟಿದ್ದಾರೆ, ದಯವಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗಿದೆ. ನಿಕ್ಸ್ ಮಸಾಲ ಅವರು ಸಣ್ಣ ಮಸಾಲದ ಒಂದು ಐಟಮ್ ಕೊಟ್ಟಿದ್ದಾರೆ, ನೀವು ಇದೊಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸರಿ, ಆಯ್ತು, ಹೇಳ್ತೀವಿ. ಥ್ಯಾಂಕ್ ಯು. ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ನಮಗೊಂದು ಏಡಿ ರೆಸಿಪಿಯನ್ನು ತೋರಿಸಿಕೊಟ್ಟಿದ್ದಕ್ಕೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆ. ಚೆನ್ನಾಗಿದೆ, ಥ್ಯಾಂಕ್ ಯು. ನಿಮಗೂ ಈ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ನಂಬರ್ ಕೂಡ ನಿಮಗೆ ಕೆಳಗೆ ಡಿಸ್ಪ್ಲೇ ಇರ್ತದೆ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ದಯವಿಟ್ಟು ಆ ಪೇಜನ್ನು ಫಾಲೋ ಮಾಡಿ ಮತ್ತು ನಮಗೆ ಕಾಂಟ್ಯಾಕ್ಟ್ ಮಾಡಿ.
ಇದೇ ರೀತಿಯ ಇನ್ನೂ ಹೆಚ್ಚು ಮನೆ ಮನೆಗಳಿಗೆ ಹೋಗ್ತೇವೆ ಮತ್ತು ಹೊಸ ಹೊಸ ರೆಸಿಪಿಯನ್ನು ನಿಮಗೆ ತೋರಿಸ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ತೆ. ಇವನು ನನ್ನ ತಮ್ಮ, ಎರಡನೇ ತಮ್ಮ. ಓಕೆ. ನನಗೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದವಾಗಿಂದ ಹೆಲ್ಪ್ ಮಾಡಿರೋದು ಇವನೇ. ಓಕೆ. ಅಂದರೆ ವಿಡಿಯೋಸ್ ಮಾಡೋದ್ರಿಂದ ಹಿಡಿದು ಎಡಿಟಿಂಗಿಂದ ಹಿಡಿದು ಅಷ್ಟೇ ಅಲ್ಲದೆ ನನಗೆ ಹೇಳ್ಕೊಟ್ಟಿದ್ದಾನೆ. ಹೌದು. ನಾನಿವಾಗ ಚಾನಲ್ ನಡೆಸ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಇವನೇ ಕಾರಣ. ಓಕೆ ಓಕೆ. ಇನ್ನು ಇಬ್ರು ತುಂಬ ಮುಖ್ಯವಾದವರಿದ್ದಾರೆ, ಅವರನ್ನೊಂದು ಹೇಳ್ತೀನಿ. ಓಕೆ. ನಂದು ತಂಗಿ ಮತ್ತೆ ಬಾವ ಒಂದು 10-15 ರೆಸಿಪಿನ ನನಗೆ ಅವರೇ ರೆಡಿ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ವಿಡಿಯೋ ನಾನು ಮಾಡಿದ್ದೀನಿ, ಅದಕ್ಕೆಲ್ಲ ಅವರೇ ಹೆಲ್ಪ್ ಮಾಡಿ, ಪ್ರಿಪ್ರೇಷನ್ ಆಗಿರ್ಬೋದು, ಸಪೋರ್ಟ್ ಮಾಡಿರೋದು. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇಲ್ಲಿ ಸೌಮ್ಯ ಅವರ ಫ್ಯಾಮಿಲಿ ಇದೆ, ನೀವು ಪರಿಚಯ ಮಾಡ್ಕೊಳ್ಬೋದು ಯಾರು ಅಂತೇಳಿ. ಇವನು ನನ್ನ ತಮ್ಮ ಸಂದೀಪ್, ಇವ್ರು ನಮ್ಮ ದೊಡ್ಡಮ್ಮ, ಅಮ್ಮನ ಅಕ್ಕ. ಅವ್ರ ಹೆಸರು ಸುಮತಿ ಅಂತ. ಇವನು ನಮ್ಮ ಅಣ್ಣ ರಾಕೇಶ್ ಅಂತ. ಇವ್ರು ನನ್ನ ಗಂಡ, ಅವರು ನಮ್ಮ ದೊಡ್ಡಣ್ಣ ರಂಜನ್ ಅಂತ. ಓಕೆ. ತುಂಬ ಧನ್ಯವಾದಗಳು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮಗೊಂದು ರೆಸಿಪಿ ತೋರಿಸಿಕೊಟ್ಟಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಸೋ ಮಚ್. ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಚಾನಲ್ ನಡೆಸೋರಿಗೆ ಗೊತ್ತಿರುತ್ತೆ ಹೇಗೆ ಅದನ್ನು ನಡೆಸಬೇಕು ಅನ್ನೋದು, ಅದಕ್ಕೆ ಎಷ್ಟು ಕಷ್ಟ ಬರಬೇಕು ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಪೂರ್ಣ ಸರ್ ಕಿಚನ್ ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಅವ್ರ ವಿಡಿಯೋಸ್ನ ಜಾಸ್ತಿ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ತುಂಬ ಥ್ಯಾಂಕ್ಸ್. ಹಾಗೆ ಇವರ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಕಾಪಿ ಪೇಸ್ಟ್ ಅಂತೇಳಿ. ದಯವಿಟ್ಟು ಅವರ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅವರ ಯೂಟ್ಯೂಬ್ ವಿಡಿಯೋ ಎಲ್ಲ ಹಾಕ್ತಾ ಇರ್ತಾರೆ ವೀಕ್ಲಿ. ಎಲ್ಲ ಅವರ ವಿಡಿಯೋಸನ್ನು ನೋಡಿ ಹಾಕ್ತಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.